ಶ್ರೀ ವಿಷ್ಣುವಿಗೆ ಸುದರ್ಶನ ಚಕ್ರ ಹೇಗೆ ಸಿಕ್ಕಿತ್ತು? ಒಮ್ಮೆ ದೇವತೆಗಳು ರಾಕ್ಷಸರ ಜೊತೆಗಿನ ಯುದ್ಧದಲ್ಲಿ ಸೋಲುತ್ತಿದ್ದರು. ಆಗ ಶ್ರೀ ವಿಷ್ಣು ಶಿವನನ್ನು ಸಂತೋಷಪಡಿಸಲು ಕಠಿಣ ತಪಸ್ಸು ಮಾಡಿದನು. ವಿಷ್ಣು ಶಿವನಿಗೆ 1000 ಕಮಲದ ಹೂವುಗಳನ್ನು ಅರ್ಪಿಸಲು ತೀರ್ಮಾನಿಸಿದನು. ಆದರೆ ವಿಷ್ಣುವಿನ ಭಕ್ತಿಯನ್ನು ಪರೀಕ್ಷಿಸಲು ಶಿವನು ಒಂದು ಹೂವನ್ನು ಅಡಗಿಸಿದನು. ಪೂಜೆ ಮಾಡುವಾಗ ಒಂದು ಹೂ ಕಡಿಮೆ ಇದೆ ಎಂದು ವಿಷ್ಣುವಿಗೆ ಗೊತ್ತಾಯಿತು. ಆದರೂ ಅವರು ಪೂಜೆಯನ್ನು ನಿಲ್ಲಿಸಲಿಲ್ಲ. ವಿಷ್ಣುವನ್ನು ಕಮಲನಯನ ಎಂದು ಕರೆಯುತ್ತಿದ್ದರು. ಆದ್ದರಿಂದ ಒಂದು ಹೂ ಕಡಿಮೆಯಾದಾಗ ತನ್ನ ಕಣ್ಣನ್ನೇ ಶಿವನಿಗೆ ಅರ್ಪಿಸಿದನು. ವಿಷ್ಣುವಿನ ಭಕ್ತಿ ನೋಡಿ ಶಿವನು ದಿವ್ಯವಾದ ಸುದರ್ಶನ ಚಕ್ರವನ್ನು ಸೃಷ್ಟಿಸಿ ವಿಷ್ಣುವಿಗೆ ಕೊಟ್ಟನು.